ಸುತ್ತಿದೆ ನಲ್ಲದೆ. ರಾಮಚಂದ್ರ ಪಟ್ಟಣವೆಲ್ಲವ ಸುತ್ತಿದೆ ನಲ್ಲದೆ. ಚಿತ್ತದಗರ ಮನೆಯ ಕರಿಸಿದೆ ನಾರು. ಶ್ರೀರಾಮಚಂದ್ರ ವಿಚಿತ್ರದಗರ ಮನೆಯ ಕರಿಸಿದೆ ನಾನು, ಸಂಚರಿಸಿದೆ ನಾನು. ಮಾತೆಯ ಕಾಡುವ ಯಾವುದೋ ಸೀತೆಯ ಕಾಡವ ನಾನಲ್ತು ಕಾಣೆ. ಮಾತೆಯ ಕಾಡವ ರಾಮ ರಾಮ. ಜೈ ರಘುವೀರ ಸಮರ್ಥ. ಎಲ್ಲಿ ಶೋಧಿಸಲಿ? ಪುರದ ನಾನಾ ಭಾಗಗಳಲ್ಲಿ ಹುಡುಕಿದಾದರೂ ಸೀತಾಮಾತೆಯರ ದರ್ಶನವಾಗಲಿಲ್ಲವಲ್ಲ. ಸೀತಾಮಾತೆಯವರು ಎಲ್ಲಿರುವರು? ಈ ನಗರದ ಎಲ್ಲ ಆಲಯಗಳನ್ನೂ ಹುಡುಕಿದ್ದಾಯಿತು, ಆದರೂ ಸೀತಾಮಾತೆಯವರ ದರ್ಶನವಾಗಲಿಲ್ಲ. ಇರಲಿ, ಆ ರಾವಣನ ಅಂತಃಪುರ ಒಂದಿರುವುದು ಎಂಬುದಾಗಿ ತಿಳಿದಿದ್ದು, ಅಲ್ಲಿಯೂ ಹುಡುಕಿ ನೋಡಬೇಕು. ಇದೇನು ಹುಡುಕುತ್ತಾ ಹುಡುಕುತ್ತಾ ಆ ನೀಚನಾದ ರಾವಣನ ಅಂತಃಪುರಕ್ಕೆ ಬಂದಂತಾಯ್ತಲ್ಲ. ಇಲ್ಲಿ ಆದರೂ ಅನೇಕ ಸ್ತ್ರೀಯರು ಪಾನಮತ್ತರಾಗಿ ವಸ್ತ್ರರಹಿತರಾಗಿ ಮಲಗಿರುವಲ್ಲ. ಸೀತಾಮಾತೆಯವರನ್ನ ಸ್ತ್ರೀಯರ ಗುಂಪಿನಲ್ಲಿ ನೋಡಬಹುದೇ ಹೊರತು ಸ್ತ್ರೀ ಪುರುಷರು ಮಲಗಿರುವ ಗುಂಪಿನಲ್ಲಿ ನೋಡಲು ಸಾಧ್ಯವಿಲ್ಲ. ಇರಲಿ, ಮುಂದೆ ಸಂಚರಿಸಿ ನೋಡುವೆನು. ಆಹಾ ಆಹಾ, ಜನಕಸುತೆಯ ದರ್ಶನವಾಯಿತು. ಅಮ್ಮ, ನನ್ನ ಜನ್ಮ ಸಾರ್ಥಕವಾಯಿತು, ನನ್ನ ದೂತತ್ವ ಸಾರ್ಥಕವಾಯಿತು ಜನನಿ. ಆದರೂ ಮತ್ತೊಂದು ಸಾರಿ ಪರೀಕ್ಷಿಸಿ ನೋಡುವೆನು. ಹಾ ರಾಮಚಂದ್ರ, ಆಯುಧೇನೋ ಮೋಸ ಕಾರ್ಯ. ಆದುದೇ ದುರ್ದೈವವೇ. ಆಯುಧೇನೋ ಮೋಸಗಾರ್ಯ, ಆದುದೇ ದುರ್ದೈವವೇ. ರಾಮ ರಾಮಚಂದ್ರ, ಆಯುಧೇನೋ ಮೋಸಗಾರ್ಯ, ಆದುದೇ ದುರ್ದೈವವೇ. ಆಯಳು ಸುರಲಾರೆ ನಿದನು ರಾಯಗೆಂದು ಕೇಳಲಯೋ. ಆಯುಧೇನು ಮೋಸಗಾರ್ಯ, ಆದುದೇ ದೈವವೇ. ರಾಮ ರಾಮಚಂದ್ರ, ರಾಮ ರಾಮ. ಜನಕನುದಾರ ಬಲ್ಲಿ ಜನಿಸಿ ಕನಸಿದ ಮನಕರವ ಬಿಡಿದು. ರಾಮಚಂದ್ರ, ಜನಕನುದಾರದಲ್ಲಿ ಜನಿಸಿ ಕನಸಿದ ಮನಕರವ ಬಿಡಿದು. ತನುಜಗೆ ವಶಳಾಗಿದ್ದಾರು ಜನಕ ಸೂತೆಯು ಪವಳಿಸಿರುವನು. ಜನಕ ಸೂತೆಯು ಪವಳಿಸಿರುವನು.
ಆಯುಧೇನು ಮೋಸಗಾರ ಆಗುದೇ ದುರ್ದೈವವೇ ರಾಮ ರಾಮಚಂದ್ರ ರಾಮ ಶ್ರೀರಾಮಚಂದ್ರ, ನನ್ನನ್ನು ಯಾವ ಪಾಪಕ್ಕಾಗಿ ಈ ಕೆಲಸವನ್ನು ನೋಡುವಗೋಸ್ಕರವಾಗಿ ಇಲ್ಲಿ ಕಳಿಸಿದೆ ಪ್ರಭು. ನನ್ನನ್ನು ಈ ಪಾಪ ಕೃತ್ಯ ನೋಡುವಗೋಸ್ಕರವಾಗಿ ಇಲ್ಲಿ ಕಳಿಸಿದೆಯಾ? ಇಲ್ಲಿ ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ಸೀತಾಮಾತೆಯು ಈ ನೀಚನಾದ ರಾವಣನ ಏಕಶೈಲಿಯಲ್ಲಿ ನಿದ್ರಿಸುತ್ತಿರುವಳಲ್ಲ. ಅಮ್ಮ ಸೀತಾಮಾತೆ, ನಿಮ್ಮಂಥವರ ಪಾಡಿ ಹೀಗಾದ ಮೇಲೆ ಸಾಮಾನ್ಯ ಸ್ತ್ರೀಯರ ಗತಿ ಏನು ಅಮ್ಮ? ರಾಮಚಂದ್ರ, ನಾನು ಈಗ ಏನು ಮಾಡುವುದು? ಈ ದೃಶ್ಯವನ್ನು ನೋಡುವ ನನ್ನ ಕಣ್ಣುಗಳು ಹಿಂಗಿ ಹೋಗಬಾರದಿತ್ತೇ. ಏನು ಮಾಡಲಿ? ಮಾಡುವುದೇನು? ಒಂದೇ ಬಾರಿಗೆ ಅವನನ್ನು ನಿಗ್ರಹಿಸಲಿ. ಇಲ್ಲ ಇಲ್ಲ, ರಾಮಾಜ್ಞೆ ನನಗಿಲ್ಲ. ಏನು ಚಿತ್ತ ಚಾಂಚಲ್ಯದಿಂದ ನಾನು ಈ ರೀತಿ ಏನಾದರೂ ಮಾತನಾಡಿದರೆ? ಅಂದು ಶ್ರೀರಾಮಚಂದ್ರನು ಸೀತಾಮಾತೆಯನ್ನು ಕಂಡಾಗ ಕೆಲವು ಕುರುಹುಗಳನ್ನು ಹೇಳಿ ಪರೀಕ್ಷಿಸಿ ಎಂಬುದಾಗಿ ಹೇಳಿದ್ದರು. ಅದನ್ನು ಪರೀಕ್ಷಿಸದೆ ನಿನ್ನ ಬಗ್ಗೆ ಅನೃತವನ್ನಾಡಿದ್ದಕ್ಕೆ ಕ್ಷಮಿಸು ತಂದೆ. ಮಹಾಮಾತೆ, ಅಮ್ಮ, ನಿನ್ನ ಬಗ್ಗೆ ನಾನು ತಪ್ಪಾಗಿ ಕಲ್ಪಿಸಿದ್ದನ್ನ ಕ್ಷಮಿಸು ತಾಯಿ. ಆಹಾ, ಶ್ರೀರಾಮಚಂದ್ರ ಹೇಳಿದ ಒಂದಾದರೂ ಕುರುಹುಗಳು ಈ ಕೆಲ ಇಲ್ಲವಲ್ಲ. ವಿಧವತ್ವ ತೋರುತ್ತಿದೆ ಎಡದಲೇ ಹಿಂದೆ. ಅಯ್ಯೋ, ಕಾಕರೇಖೆಗಳಿಗೆ ಹೋಗಿ ಈ ಕೇಳಿ ರಾಮಚಂದ್ರ. ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ. ರಾಮಚಂದ್ರ, ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ಮಚ್ಚಲಾಂಛನವಿಲ್ಲ ಮುಂಗೈಯ ಮೇಲೆ, ಮತ್ತೆರಡು ಮಣಿಗಿಲ್ಲ ಮಾತೆ ಇವಳಲ್ಲ. ರಾಮಚಂದ್ರ, ವಿಧವತ್ವ ತೋರುತ್ತಿದೆ. ರಾಮಚಂದ್ರ, ವಿಧವತ್ವ ತೋರುತ್ತಿದೆ. ಎಡದಲೆಯ ಹಿಂದೆ ಮಾದೆಯುಗಳಲ್ಲ, ವೈದೇಹಿಗಳಲ್ಲ. ರಾಮ ಜೈ ರಘುವೀರ ಸಮರ್ಥ. ಎಲ್ಲಿ ಹುಡುಕಿದರೂ ಸೀತಾಮಾತೆಯ ದರ್ಶನವಾಗಲಿಲ್ವಲ್ಲ. ರಾಮ 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 ಒಡೆಯ ನವದಿಯು ಮುಗಿದುದಿಲ್ದಿಗೆ ಒಡೆಯ ನವದಿಯು ಮುಗಿದುದಿಲ್ದಿಗೆ ತಡೆಯಲಾರೆ ಶೋಕವ
ಒಡೆಯ ಅವಧಿಯು ಮುಗಿದು ದಿಲ್ದಿಗೆ ತಡೆಯಲಾರೆಷ್ಟು ತಡಜಗಲ್ದಿಯ ಉಡುಪ ಮುಖಿಗಳ ತಡಜ ಕಲ್ದಿಯ ಉಡುಪ ಮುಖಿಗಳ ನಡು ಬಾಲಯ ನಡು ಬಾಲಯ ಮಾತೆಯ ರಾಮಚಂದ್ರ ಮಾತೆಯ ಅಮಮ ಕಾಣ ಭೂವಿಜಯ ಅಮಮ ಕಾಣ ಭೂವಿಜಯ ಅಮತ ಸೀತೆಯ ಅಮಮ ಕಾಣ ಭೂವಿಜಯ ಅಮಮ ಕಾಣ ಭೂವಿಜಯ ಅಮಮ ಕಾಣ ಭೂವಿಜಯ ರಾಮ ಕಾ ಸೀತೆಯ ಮಾತೆಯ ಮಾತೆಯ ಏನು ಮಾಡಲಿ? ಈ ನಗರದ ಎಲ್ಲ ಪುರಗಳನ್ನು ಆಲಯಗಳನ್ನು ಹುಡುಕಿದಾಯಿತು. ಎಲ್ಲ ಹುಡುಕಿದರೂ ಸೀತಾಮಾತೆಯ ದರ್ಶನವಾಗಲಿಲ್ಲವಲ್ಲ. ಏನು ಮಾಡಲಿ? ಎಲ್ಲಿ ಹುಡುಕಲಿ? ಒಂದು ವೇಳೆ ಆ ನೀಚನಾದ ರಾವಣನು ತನ್ನ ಇಷ್ಟಾರ್ಥವನ್ನು ಈಡೇರಿಸಲಿಲ್ಲ ಎಂಬುದಾಗಿ ಸೀತಾಮಾತೆಯವರನ್ನು ಸಾಗರಕ್ಕೇನಾದರೂ ತಿಳಿದನೆ, ಅಥವಾ ಸೀತಾಮಾತೆಯು ಆ ನೀಚನಾದ ರಾವಣವನ್ನು ಕಾಟವನ್ನು ತಡೆಯಲಾರದೆ ತಾನೇನಾದರೂ ಆತ್ಮಹತ್ಯೆ ಮಾಡಿಕೊಂಡಳೆ, ಅಥವಾ ಆ ಸಂಪಾತಿಯೇನಾದರೂ ಸುಳ್ಳು ಹೇಳಿರಬಹುದೇ? ಏನು ಮಾಡುವುದೀಗ? ಏನು ಮಾಡುವುದು? ಒಂದು ವೇಳೆ ನಾನು ರಿಕ್ತ ಹಸ್ತದಿಂದ ಇಷ್ಟೆಲ್ಲ ಕಾರ್ಯವನ್ನು ಮಾಡಿ ಸಂಚರಿಸಿ ಕಷ್ಟಪಟ್ಟು ಹೀಗೆ ರಿಕ್ತಾಸ್ತನಾಗಿ ಹಿಂತಿರುಗುವುದು ಸರಿಯಲ್ಲ. ಒಂದು ವೇಳೆ ನಾನು ರಿಕ್ತಾಸ್ತನಾಗಿ ಹಿಂತಿರುಗಿದರೆ ಈ ವಿಚಾರವು ಶ್ರೀರಾಮಚಂದ್ರರಿಗೆ ತಿಳಿದರೆ ಆತನು ಪ್ರಾಯೋಪಾಸನೆ ಮಾಡಿಕೊಳ್ಳುವನು. ಲಕ್ಷ್ಮಣ ಸ್ವಾಮಿಯು ಸಹ ತನ್ನ ಅಣ್ಣನ ದಾರಿಯನ್ನೇ ಅನುಸರಿಸುವನು. ಈ ವಿಚಾರವು ಅಯೋಧ್ಯೆಗೇನಾದರೂ ತಿಳಿದಿದ್ದೇ ಆದರೆ ಕೌಸಲ್ಯ, ಸೌಮಿತ್ರಿ ಇವರೆಲ್ಲರೂ ಆತ್ಮಹತ್ಯೆ ಮಾಡಿಕೊಳ್ಳುವರು. ನನ್ನ ಒಡೆಯನಾದ ಸುಗ್ರೀವರಾಜನಿಗೆ ಈ ವಿಚಾರವು ತಿಳಿದರೆ ಆತನೂ ಸಹ ಆತ್ಮಹತ್ಯೆ ಮಾಡಿಕೊಳ್ಳುವ. ಇಡೀ ಕವಿಕುಲದ ನಾಶವು ರವಿಕುಲದ ನಾಶವೂ ಆಗುವುದು. ಹೀಗೇನು ಮಾಡುವುದು? ಏನು ಮಾಡಲಿ? ಸೀತಾಮಾತೆಯನ್ನು ಎಲ್ಲಿ ಹುಡುಕಲಿ? ಮಾಡುವುದಿನ್ನೇನು? ಈ ನನ್ನ ಲಂಗೋಲದಿಂದ ತಿಗುಟಾಟೊಳದಿಂದ ಒಡಗೂಡುವಂತಹ ಈ ಲಂಕಾ ನಗರವನ್ನೇ ಸುತ್ತಿಕೊಂಡು ಶ್ರೀರಾಮಚಂದ್ರನ ಮುಂದೆ ದೂಡುವೆನು. ಜೈ ಜೈ ರಘುವೀರ ಸಮರ್ಥ. ಲಂಕಾ ಪಟ್ಟಣವನ್ನು ಕೇಳಬೇಡ, ಅಶೋಕವನಕ್ಕೆ ಹೋಗುವಲ್ಲಿ ಮಾತೆಯವರ ದರ್ಶನವಾಗುವುದು. ಏನು ಆಶ್ಚರ್ಯ! ಅಶೋಕವನದಲ್ಲಿ ಸೀತಾಮಾತೆ ಇರುವಳೆ. ಜೈ ಜೈ ರಘುವೀರ ಸಮರ್ಥ. ಸಹಿಪನೆ ಪರಿತಾಪ ದುಪಟಳವ ಉಪಟಳವ ಸಹಿಪನೆ ಪರಿತಾಪ ದುಪಟಳವ पारे धीरे तोरे चतुर पारे धीरे तोरे चतुरे पारे धीरे तोरे चतुरे सही पने परिताप दुपटलवा उपटलव सही पने
ಪರಿತಾಪದು ಪಟಳವ ರೂಪವಂತಳ ನಾ ನೋಡುತ್ತಲೇ ರೂಪವಂತಳ ನಾ ನೋಡುತ್ತಲೇ ಕಲ್ಲಪವ ಪೊಂದಲು ತಾಪವೆಂತಲೋ ಕಲ್ಲಪವ ಪೊಂದಲು ತಾಪವೆಂತಲೋ ಸೈಪರೆ ಪರಿತಾಪದು ಪಟಳವ ಪಟಳವ ಸೈಪರೆ ಪರಿತಾಪದು ಪಟಳವ ರಾಗದ ಭೋಗದ ಸೊಬಗಿರುವ ಯಾರದ ರಾಗದ ಭೋಗದ ಸೊಬಗಿರುವ ಯಾರ ರಾಗದ ಭೋಗದ ಸೊಬಗಿರುವ ಯಾರದ ರಾಗದ ಭೋಗದ ಸೊಬಗಿರುವ ಯಾರದ ರಾಗದ ಭೋಗದ ಸೊಬಗಿರುವ ಯಾರ ಸುಮಗಳು ತಾಗಿವೆ ಮಾನಸಕ್ಕೆ ಸುಮಗಳು ತಾಗಿವೆ ಮಾನಸಕ್ಕೆ ಸೈಮನೆ ಪರಿತಾಪದು ಪಟಳವ ಪಟಳವ ಸೈಮನೆ ಪರಿತಾಪದು ಪಟಳವ ಹೇ ಪಟಳವ ಹೇ ಪಟಳವ ಏನಿ ಮನಸ್ಸಿನ ತಾವಳ ತ್ರಿಮೂರ್ತಿ ಶಕ್ತಿ ದೇವತೆಗಳಿಗಿಂತಲೂ ರೂಪವತಿಯಾದ ಮಂಡೋದರಿಯು ನನ್ನ ಬಳಿ ಇದ್ದರೂ ಮನಸ್ಸಿಗೇಗೋ ನೆಮ್ಮದಿ ಇಲ್ಲ. ಮೃಷ್ಟಾನ್ನವನ್ನೇ ಸೇವಿಸಿದರೂ ತೃಪ್ತಿ ಇಲ್ಲ. ಅಂಸತೂಲಿಕಾ ತಲ್ಪದೋಳ್ ಪವಡಿಸಿದರೂ ಸುಖ ನಿದ್ರೆ ಇಲ್ಲ. ಅದಾವುದೋ ಬಿಡಿಸಲಾರದ ಬಂಧನಕ್ಕೆ ಸಿಕ್ಕಿ ನೊಂದಿದೆ ನನ್ನ ಮನ. ಇದಕ್ಕೆ ಕಾರಣ ಆ ಜಾನಕಿಯನ್ನು ಅಪಹರಿಸಿ ತಂದು ಶೋಕವಿಲ್ಲದ ಅಶೋಕವನದಲ್ಲಿರಿಸಿ ಶೋಕ ತಪ್ತಳಾದ ಜಾನಕಿಯನ್ನು ನೋಡುತ್ತಾ ನನ್ನನ್ನು ನಾನೇ ಅರಿಯದವನಾಗಿದ್ದೇನೆ. ನಾನೇ ಅರಿಯದವನಾಗಿದ್ದೇನೆ. ಏನು ಮಾಡಲಿ? ನಾನೀಗೇನು ಮಾಡಲಿ? ಆ ಸೀತೆಯನ್ನು ಬಲಾತ್ಕರಿಸಲೇ? ಛೆ, ಅಥವಾ ಸುಮ್ಮನಿರಲೇ? ದಕ್ಕಲಾರಳು ಸೀತೆ. ಏನು ಮಾಡಲಿ? ನಾನೀಗೇನು ಮಾಡಲಿ? ನಾನು ಈ ಕೂಡಲೇ ಅಶೋಕವನಕ್ಕೆ ಹೋಗಿ ಆ ನಳಿನಾಕ್ಷಿಯನ್ನು ಹೊಂದಿ ಸರಸ ಸಲ್ಲಾಪದ ಮಾತುಗಳನ್ನಾಡಿ ನನ್ನ ಮನಸ್ಸಿನ ಕಾತರವನ್ನು ನಿವಾರಣೆ ಮಾಡಿಕೊಳ್ಳುತ್ತೇನೆ. ಸೀತಾ, ಇನ್ನು ನಿನ್ನ ಜೀವನದಲ್ಲಿ ಶೃಂಗಾರ. ಶೃಂಗಾರ ಸಂಭ್ರಮವ ಮನಕಾನಂದ ಸಂಪದವ ಶೃಂಗಾರ ಸಂಭ್ರಮವ ಮನಕಾನಂದ ಸಂಪದವ ಬಳಿಪಾರೆ ಸಖಿ ನೀನು ಸುಮನೀಯುವ ಬಳಿಪಾರೆ ಸಖಿ ನೀನು ಸುಮನೀಯುವ ಶೃಂಗಾರ ಸಂಭ್ರಮವ
ಮೋಹನ ರಾಣಿ ಸುಹಾಸಿನಿ ಸುಮಧುರವಾಣಿ ಪಲ್ಲವ ಪಾಡಿ ಮೋಹನ ರಾಣಿ ಸುಹಾಸಿನಿ ಸುಮಧುರವಾಣಿ ಪಲ್ಲವ ಪಾಡಿ ದೊರೆತೆ ನೀನೀಗ ಬಳಿಗೆ ಬಾ ಬೇಗ ದೊರೆತೆ ನೀನೀಗ ಬಳಿಗೆ ಬಾ ಬೇಗ ಮೋಹದ ಮಧುಮಯ ಸುಮರಾಣಿ ಶೃಂಗಾರ ಸಂಭ್ರಮವ ಮನಕಾನಂದ ಸಂಪದವ ಬಳಿ ಬಾರೆ ನೀನೆ ಸುಮನೀಯವ ಶೃಂಗಾರ ಸಂಭ್ರಮವ 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 ಲಂಕಾವಾಸಿನಿ ದುಃಖರೂಪಿಣಿ ಬಳಲುತ್ತಿರುವೆನಾ ಮನದಿನಿ ನಾಂತರ ಬರೆದನೆ ಆವಿಧಿ ಶಾಖ ದೊರೆತೆವಾ ಬರೆದನೆ ಆವಿಧಿ ಶಾಖ ದೊರೆತೆವಾ ಬರೆದನೆ ಆವಿಧಿ ಶಾಖ ದೊರೆತೆವಾ ಬರೆದನೆ ಆವಿಧಿ ಶಾಖ ದೊರೆತೆವಾ ಮನಸ್ಸಿನ ಚಿಂತೆ ತನು ಕಳೆದಂತೆ ಮನಸ್ಸಿನ ಚಿಂತೆ ತನು ಕಳೆದಂತೆ ರಾಮ ರಾಮ ರಾಮಚಂದ್ರ ಇನ್ನೆಷ್ಟು ದಿನಗಳವರೆಗೆ ಈ ನೀಚನ ಬಂಧನದಲ್ಲಿ ಬಾಳಲಿ ನನ್ನಲ್ಲಿ ನಿನಗೆ ಕರುಣೆ ಇಲ್ಲವೇ ಎಲ್ಲಿರುವೆ ಪ್ರಭುವೇ ಎಲ್ಲಿರುವೆ ಸ್ವಾಮಿ ರಾವಣ ಸಾರ್ವಭೌಮಕ್ಕೆ ಜೈ ಬರ ಬಹುಬರ ಎಲ್ಲೋ ಅಕರಾಕ್ಷ ಪ್ರಭು ನನ್ನ ಆಜ್ಞೆ ಆಗುವ ತನಕ ನೀವ್ಯಾರು ಇಲ್ಲಿಗೆ ಸುಳಿಯಬಾರದು ಆಜ್ಞೆ ಪ್ರಭು. ಹಬ್ಬ ಏನು ರೂಪು ಏನು ಲಾವಣ್ಯ ಇಂತಹ ಸ್ತ್ರೀಯನ್ನು ಸೇರದೆ ಹೋದ ಪುರುಷ ಜನ್ಮವೇ ವ್ಯರ್ಥವಲ್ಲವೇ ಕಾಂತಾಮಣಿ ಹೇಳ ಕಾಂತಾಮಣಿ ಹೇಳ ಕಾಮನರ ಗಿಳಿಯಳ ಬಣ್ಣಿಪೆ ಕಾಂತಾಮಣಿ ಹೇಳ ಕಾಂತಾಮಣಿ ಹೇಳ ಕಾಮನರ ಗಿಳಿಯಳ ಬಣ್ಣಿಪೆ ಜಗಂಗಳು ಕಾಳನ ಓ ಜಗವೇಣಿಗೆ ಸಾಡಿ ಜಗಂಗಳು ಕಾಳನ ಭುಜಗವೇಣಿಗೆ ಸಾಡಿ ನಿಜ
ಧ್ವಜವೆಂದಿಪ್ಪ ನೋಟದ ಮದಗ ಜಗ ಮನೆಯೊಳೆಂತೋ ನಾ ಬಣ್ಣಿಪೆ. ಧ್ವಜವೆಂದಿಪ್ಪ ನೋಟದ ಮದಗ ಜಗ ಮನೆಯೊಳೆಂತೋ ನಾ ಬಣ್ಣಿಪೆ. ಈ ಕಾಂತಮಣಿ ಕಾಂತಮಣಿ ಕಾಮನರಗಿಳಿಯಳ ಬಣ್ಣಿಪೆ ಅದೆಂತೋ ನಾ ಬಣ್ಣಿಪೆ ಅದೆಂತೋ ನಾ ಬಣ್ಣಿಪೆ. ಜಾನಕಿ, ಬಹುದಿನದ ಪ್ರೇಮಕ್ಕಾಗಿ ನಿನ್ನನ್ನು ಹಂಬಲಿಸುತ್ತಿರುವ ನನ್ನನ್ನು ಕಾಡದೆ ನನ್ನ ಪಟ್ಟದರಸಿ ಆಗು ಬಾ. ನನ್ನ ಸೇವಕಿಯರು ನಿನ್ನನ್ನು ಗಂಧ ಪುಷ್ಪಗಳಿಂದ ಅಲಂಕರಿಸುವರು. ನನ್ನ ಪಟ್ಟದರಸಿಯು ನಿನಗೆ ದಾಸಿಯಾಗುವಳು. ಹೆಚ್ಚೇನು ಹೆಚ್ಚೇನು, ಚಕ್ರವರ್ತಿ ಸಾರ್ವಭೌಮನಾದ ನಾನು ಸಹ ನಿನಗೆ ದಾಸನಾಗುವೆನು. ರಾಮಚಂದ್ರ, ಈ ದುರುಳನ ದುರಾಲಾಪಗಳಿಗೆ ಆಸ್ಪದ ಕೊಟ್ಟು ಸುಮ್ಮನಿರುವೆಯೇ ಪ್ರಭುವೆ? ಈ ಪಾಪಿಯನ್ನು ಸಂಹರಿಸುವರಾರು ಇಲ್ಲವೇ? ಈ ದುಷ್ಟನನ್ನು ನಿಗ್ರಹಿಸುವರಾರು ಇಲ್ಲವೇ? ಜಾನಕಿ, ಆ ರಾಮನ ಹಂಬಲವನ್ನು ಮರೆತು ಬಿಡು. ಬಾ, ನನ್ನ ಪಟ್ಟದರಸಿಯಾಗೂ ಬಾ. ಶುನಕನ ತೆರದಿಂದೇಕೆ ಶುನಕನ ತೆರದಿಂದೇಕೆ ಮಾನವಂತೆ ಅವಳ ತೀರ್ಪೆಯ ದುರುಣ ರಾಘವಾಂಗನಿ ಎನಿಸೆ ಘನವೀರ ರಾಘವಾಂಗನಿ ಎನಿಸೆ ಎನ್ನ ಮನವು ನಿನ್ನಡೆ ಚಲಿಸುವುದೇ ಮೋಢ ಜಾನಕಿ, ಮೋಢ ನಿರ್ಲಜ್ಜನೆ. ಮಹಾಪರಾಕ್ರಮಶಾಲಿಯಾದ ಶ್ರೀರಾಮಚಂದ್ರನನ್ನು ವಂಚಿಸಿ ನನ್ನನ್ನು ಅಪಹರಿಸಿಕೊಂಡು ಬಂದಿರುವೆ. ಇನ್ನೂ ನಿನಗೆ ಕಾಲು ಮಿಂಚಿ ಹೋಗಿಲ್ಲ. ನನ್ನನ್ನು ನನ್ನ ಸ್ವಾಮಿಗೆ ಅರ್ಪಿಸಿ ಆತನ ಪಾದಗಳ ಮೇಲೆ ಬಿದ್ದು ಶರಣಾಗತನಾಗು. ಶ್ರೇಯಸ್ಸನ್ನು ಪಡೆಯುವೆ, ಕೀರ್ತಿಯನ್ನು ಹೊಂದುವೆ. ಹೇಳಿ ರಾಮನು ನಿಲ್ಲವನೆ ನಿಲ್ಲವನೆ ನಿಲ್ಲವನೆ. ಹೇಳಿ ರಾಮನು ನಿಲ್ಲುವನೆ ನಿಲ್ಲುವನೆ ನಿಲ್ಲುವನೆ. ಹೊಡೆದು ಬಡಿದು ನಾ ಕಡಿಮೆ ಗಲೆ ಒಡೆದು ಹೊಡೆದು ಬಡಿದ ಕಡಿಮೆ ಗಲೆ ಒಡೆದು ಹೋದಿನ ಗಡಗಡ ನಡಗಿಸಿ ಬೆಳಗನ್ನು ಅಡಗಿಸುವೆ. ಗಡಗಡ ನಡಗಿಸಿ ಬೆಳಗನ್ನು ಅಡಗಿಸುವೆ. ಖಡಕ್ಕಾಡಿಯಲ್ಲಿ ಹೇಳಿ ರಾಮನು ನಿಲ್ಲುವನೆ. ಜಾನಕಿ, ಆ ಏಡಿ ರಾಮನಿಗೆ ಈ ವಿಷಯವು ತಿಳಿದಿದ್ದರೂ ಈ ಸಾಗರವನ್ನು ದಾಟಿ ಬರಲು ಅಸಮರ್ಥನು. ಆ ರಾಮನ ಹಂಬಲವನ್ನು ಮರೆತು ಬಿಡು. ಬಾ ಬಾ, ನನ್ನ ಪಟ್ಟದರಸಿಯಾಗು ಬಾ. ದುಷ್ಟರೇ, ಸ್ವಯಂವರ ಸಭೆಯಲ್ಲಿ ಶಿವಧನಸ್ಸನ್ನು ಎತ್ತಿ ತನ್ನ ಕ್ಷಾತ್ರ ತೇಜಸ್ಸನ್ನು ಜಗತ್ತಿಗೆ ತೋರ್ಪಡಿಸಿದ ಶ್ರೀರಾಮಚಂದ್ರನ ಧರ್ಮಪತ್ನಿ ನಾನು. ನನ್ನ ಸ್ವಾಮಿಯ ಪಾದ ಧೂಳಿಗೂ ಸಮನಲ್ಲದ ನೀನು ಆತನನ್ನು ಕೆಣಕಿ ಬದುಕುಳಿಯಬಲ್ಲೆಯ? ಸಾಕು, ಬಾಯಿ ಮಚ್ಚು. ಜಾನಕಿ, ಸಾಕು ಮಾಡು ಈ ನಿನ್ನ ಬುರುಳುಗಳನ್ನು. ನನ್ನ ಹೆಸರನ್ನು ಕೇಳಿದ ಮಾತ್ರದಿಂದಲೇ ಲೋಕವೇ ಗಡಗಡನೆ
ಗಡಗಡನಿನೊಳಗೆ ಅಲ್ಲಾಡಿ ಹೋಗುವುದು. ಹೇಗಿರುವಲ್ಲಿ ಆ ನಿನ್ನ ಹೇಳಿ ರಾಮನಿಗೆ ಹೆದರತಕ್ಕವನಲ್ಲ. ಈ ಅಶೋಕವನದಲ್ಲಿ ನಿನ್ನನ್ನು ರಕ್ಷಿಸುವವರು ಯಾರು ಇಲ್ಲ. ನೀನಾಗೆ ಒಲಿದರೆ ಸರಿ, ಎಲ್ಲವಾದರೆ ನಾನಾಗೆ ಬಲತ್ಕರಿಸಬೇಕಾದೀತು. ಎಚ್ಚರ. ಇಲ್ಲವೋ ದುಷ್ಟ, ಇಂತಹ ದುರ್ವಾಕ್ಯಗಳನ್ನು ಆಡ್ತಿರುವ ನಿನ್ನ ನಾಲಿಗೆ ಸೀದಿ ಹೋಗಲಾರದೆ, ಇಂತಹ ದುರಾಲೋಚನೆಗಳನ್ನು ಮಾಡ್ತಿರುವ ನಿನ್ನ ದಶಶಿರಸ್ಸುಗಳು ಸಿಡಿದು ಬೀಳಬಾರದೆ. ಜಾನಕಿ, ಕೇಳಲಾರೆ, ಸಹಿಸಲಾರೆ. ಸೇವಿಸೆ ಬಂದಿರ್ತೇನೆ ನಿನ್ನ ಸೇವಿಸೆ ಬಂದಿರ್ತೇನೆ ರಾಜೀವಲೋಚನೆ ನಿನ್ನನು ರಾಘವಂ ಸೀತಾ ಸಕಲ ವಸ್ತ್ರಾಭರಣಗಳ ತಂದಿರುವೆ ಸಕಲ ವಸ್ತ್ರಾಭರಣಗಳ ತಂದಿರುವೆ ಎಂದೊಳು ಮನ ನೀಡೆ ಪ್ರಿಯ ಜಾನಕಿ ಸೀತಾ ಸೊಗಸಿನ ಮಣಿ ಸೊಬಗಿನ ಕಣೆ ಸೊಗಸಿನ ಮಣಿ ಸೊಬಗಿನ ಕಣೆ ಮುಖವತ್ತೋರೆ ಮುದದಿ ನೀರೆ ಮುಖವತ್ತೋರೆ ಮುದದಿ ನೀರೆ ಬಗೆಯೊಳೆಂತು ಬಹುವಿಧಗಳು ಬಗೆಯೊಳೆಂತು ಬಹುವಿಧಗಳು ಬಗೆಯೊಳೆಂತು ಬಹುವಿಧಗಳು ಗೋಗುಡವೇ ತಾಕೆ ನಿನಗೆ ಋಣಲೋಚನೆ ಬೆಗೆಯೋಚನೆ ಯೊಬಳೆ ಸರಿ ಸುಗುಣಾಕರಿ ಋಣಲೋಚನೆ ಬೆಗೆಯೋಚನೆ ಯೊಬಳೆ ಸರಿ ಸುಗುಣಾಕರಿ ನಗು ನಗುತ್ತಿಲ್ಲಿಗೆ ಬಾರೆ 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 ನಸು ನಗುತ್ತಿಲ್ಲಿಗೆ ಬಾರೆ ಸೊಗಪಂದುವ ಮೃಗದರ ಮುಖಿಯೇ ಸೊಗಪಂದುವ ಮೃಗದರ ಮುಖಿಯೇ ಮುದ್ದಾಡುವೆ ಬಾ ಮೋಹನೆ ಮುದ್ದಾಂಬುಜ ದಳ ನಯನೆ ಮುದ್ದಾಡುವೆ ಬಾ ಮೋಹನೆ ಮುದ್ದಾಂಬುಜ ದಳ ನಯನೆ ಮದ್ದಾನೆಯ ನಡಬೇಡಾಗಿನಿ ಮದ್ದಾನೆಯ ನಡಬೇಡಾಗಿನಿ ಮದ್ದಾನೆಯ ನಡಬೇಡಾಗಿನಿ ಮದ್ದಾನೆಯ ನಡಬೇಡಾಗಿನಿ ಮದ್ದಾದರಳಾಗಿ ಪಾರೇಲೆ ಮದ್ದಾದರಳಾಗಿ ಪಾರೇಲೆ ಮುದ್ದಾಡುವೆ ಬಾ ಮೋಹನೆ ಮುದ್ದಾಂಬುಜ ದಳ ನಯನೆ ದಳ ನಯನೆ ದಳ ನಯನೇ
ವಿನಯಗಳಿಂದ ಪ್ರಾರ್ಥಿಸಿಕೊಳ್ಳುತ್ತಿದ್ದೇನೆ. ನೀನಾಗಿಯೇ ಒಲಿದರೆ ಸರಿ, ಎಲ್ಲವಾದರೆ ನಾನಾಗೆ ಬಲತ್ಕರಿಸಬೇಕಾದೀತು. ಎಚ್ಚರ. ದುಷ್ಟ, ಇಂತಹ ದುರ್ವಾಕ್ಯಗಳನ್ನಾಡ್ತಿರುವ ನಿನ್ನ ನಾಲಿಗೆ ಸೇದಿ ಹೋಗಲಾರದೆ. ನನ್ನ ಸ್ವಾಮಿಯ ಪಾದ ಧೂಳಿಗೂ ಸಮನಲ್ಲದ ನೀನು ಆತನನ್ನು ಕೆಣಕಿ ಬದುಕುಳಿಯಬಲ್ಲೆಯ? ಕಾಡಿಗಿಚ್ಚಿಗೆ ತೃಣವು ಎದುರಾದಂತೆ ಆತನ ಎದುರು ನಿಂತು ಜಯಿಸಬಲ್ಲೆಯ? ನನ್ನ ಸ್ವಾಮಿಯ ಶರಾಘಾತಕ್ಕೆ ಎದುಗುಟ್ಟು ನಿಲ್ಲಬಲ್ಲೆಯ ಮೂರ್ಖ? ಸಾಕು, ಬಾಯಿ ಮುಚ್ಚು. ಸೆರಗಿನಲ್ಲಿ ಕೆಂಡವನ್ನು ಕಟ್ಟಿಕೊಂಡು ಬಂದಂತೆ ನನ್ನನ್ನು ಕರೆದುಕೊಂಡು ಬಂದಿರುವೆ. ನಿನಗೆ ಮೃತ್ಯುವು ಸಮೀಪಿಸಿರುವ ಎಚ್ಚರನಾಗಿ ಜಾಗೃತನಾಗು. ನನ್ನನ್ನಷ್ಟೇ ಅಲ್ಲ, ನನ್ನ ನೆರಳನ್ನು ಸಹ ಸೋಕಲು ನೀನು ಅಶಕ್ತನು. ಏನು? ನಾನು ಅಶಕ್ತನೇ? ಸಿದ್ಧಳಾಗು ನನ್ನ ಆಲಿಂಗನಕ್ಕೆ. ಬೇಡ ಪ್ರಭು, ಅಬಲೆಯನ್ನು ಇಲ್ಲವೋ ಕರಾಕ್ಷ. ಜಾನಕಿ, ನಿನಗೆ 1 ಮಾಸದ ಅವಧಿನಿತ್ರುವೆನು. ಅಷ್ಟರಲ್ಲಿ ನೀನಾಗೇ ಒಲಿದರೆ ಸರಿ, ಎಲ್ಲವಾದರೆ ನಿನ್ನನ್ನು ಶತಚಿತ್ರವಾಗಿ ಕತ್ತರಿಸಿ ದಶದಿಕ್ಕಗಳು ಚೆಲ್ಲಿ ಬಿಡುವೆನು. ಎಚ್ಚರ. ರಾಮಚಂದ್ರ, ಈ ನೀಚನ ಬಂಧನವನ್ನು ಸಹಿಸಲಾರೆ. ಇಲ್ಲಿ ಇರುವ ಈ ಶಿಂಷ್ಪ ವೃಕ್ಷಕ್ಕೆ ನನ್ನ ನೀಳವಾದ ಜಡೆಯಿಂದ ಉರುಳನ್ನು ಹಾಕಿಕೊಂಡು ಪ್ರಾಣತ್ಯಾಗ ಮಾಡಿಕೊಳ್ಳುವೆ. ನನ್ನ ಸರ್ವ ಅಪರಾಧಗಳನ್ನು ಮನ್ನಿಸಿ. ತಡೆ ತಡೆ ಪುಟ್ಟಮದನು ನುಡಿದೊಡನೆ ದುಡುಕದಿರವು ತಾಯೇ. ತಡೆ ತಡೆ ಪುಟ್ಟಮದನು ನುಡಿದೊಡನೆ ದುಡುಕದಿರವು ತಾಯೇ. ಕಡುಗದ ಜಾನನ ಶಿಲ ಮುರಿದಿಡಲು ಕಿಬ್ಬದೋಳು ಬಂದು ಲಕ್ಷ್ಮಣ ಸಹಿತ ಕ್ಷೇಮದಿಂದ ಗರುತಾಗೆ ಅವಳು ಪವಳಿಸಿದ ದೇವತೆಗಳ ನಪವನ್ನು ಕೇಳ. ರಾಬಿಗಳು ಪವಳಿಸಿದ ದೇವತೆಗಳ ನಪವನ್ನು ತಾಳ. ಭೂಮಿ ಭಾರವಾದರು ನನನುತ ಭೂಮಿ ಭಾರವಾನರುವನರುತ ಹೇಳ್ದ ದಶರಥ ಕುವರನು ತಾನು. ಹೇಳ್ದ ದಶರಥ ಕುವರನು ಕ್ಷೇಮದಿಂದ ಇಗರುತ್ತಾಯೇ. ಅಮ್ಮ ಕ್ಷೇಮಂ ಶ್ರೀರಾಮಂ ಕ್ಷೇಮಂ. ನನ್ನ ಒಡೆಯನಾದ ಸುಗ್ರೀವರಾಜನ ಹತ್ತಿರ ರಾಮಲಕ್ಷ್ಮಣರು ಕ್ಷೇಮದಿಂದಿರುವರು ತಾಯಿ. ನನ್ನನ್ನು ನಂಬು ಜನನಿ. ಏನಾಶ್ಚರ್ಯ! ಈ ಅದ್ಭುತವಾದ ಕಪಿ ಆದರೂ ಯಾವುದು? ರಾಕ್ಷಸರ ಮಾಯ ಆಗಿರಬಹುದೇ, ಅಥವಾ ಸ್ವಪ್ನವನ್ನು ಕಾಣುತ್ತಿರುವನೆ? ಸ್ವಪ್ನದಲ್ಲಿ ಕಪಿಗಳನ್ನು ಕಾಣುವುದು ಅಮಂಗಳವೆಂದು ಹೇಳುವರು. ರಾಮಚಂದ್ರ, ನಿನಗಾವ ಅಮಂಗಳವಾಗದಿರಲಿ ಸ್ವಾಮಿ, ನಿನಗಾವ ಅಮಂಗಳವೂ ಆಗದಿರಲಿ. ಅಮ್ಮ ಚಂದ ಒರಿಯಲು ಬಂದ ಸೇವ ಎಂದು ತಿಳಿದರ ಮಾತೆ
ಸಂದೇಗ ಬಿಡುವ ಮಾತೆ ಸುಂದರ ಸುತೆ ದಾರತಿ ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಕನ ಅಮ್ಮ. ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಕನು ಪಾವನನ ರಾವಣನ ಜೀವಲೋಚನ ರಾಮನನುತ ಪಾವನನ ಜೀವಲೋಚನ ರಾಮನ ಪಾವನನಲು ಜೀವಲೋಚನ ರಾಮನಂದ್ರಿಯ ಪಾವನನಲು ಜೀವಲೋಚನ ರಾಮನ ಭಾವಿಸುತ್ತಲಿಂತಿ ವಿಧಸುಗ್ರೀವನ ಕೈಲಮ ಸಂದೇಗ ಬಿಡು ಮಾತೆ ಸುಂದರ ಸುತೆ ದಾರತಿ ಸಂದೇಗ ಬಿಡು ಮಾತೆ. ಅಮ್ಮ, ಸಂದೇಹ ಪಡಬೇಡ ಜನನಿ, ನಾನು ಶ್ರೀರಾಮದೂತನಮ್ಮ. ನಿಮ್ಮನ್ನು ಹುಡುಕಲು ಬಂದ ರಾಮದಾಸನಮ್ಮ ನಾನು. ನನ್ನನ್ನು ವಿಪಕ್ಷದನೆಂದು ರಾಕ್ಷಸನೆಂದು ಭಾವಿಸಬೇಡ ತಾಯಿ. ಅಮ್ಮ, ಕೇಸರಿ ಎಂಬ ಕವಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭದಲ್ಲಿ ಈಶ್ವರೀ ಪ್ರಣೀತವಾದ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನ ಅಂಜನಯ್ಯ ಮಾರುತಿ ಹನುಮಂತ ಎಂಬುದ ಕರೆಯವರಮ್ಮ. ಅದು ಅಲ್ಲದೆ ಜನನಿ, ಅಂದು ಜನಾಸ್ಥಾನದಲ್ಲಿ ಆ ನೀಚನಾದ ರಾವಣನಿಂದ ಅಪಹರಿಸಲ್ಪಟ್ಟ ಸೀತಾಮಾತೆಯವರು ತಾವೇ ಆದ ಪಕ್ಷದಲ್ಲಿ ತಮ್ಮನಲ್ಲಿ ಕೆಲವು ಗೌಪ್ಯವಾದ ವಿಚಾರವಿರುವುದು. ಹೇಳಿ ಜನನಿ. ಈತನ ವಿನಯ ವಿಧೇಯತೆಗಳನ್ನು ನೋಡಿದರೆ ಈತನು ರಾಕ್ಷಸ ಪಕ್ಷದವನಂತೆ ತೋರ್ತಿಲ್ಲ. ಈತನ ಪ್ರಶ್ನೆಗೆ ಉತ್ತರಿಸಬೇಕಾದ್ದೇ ಜನಕ ಅಪಹರಿಸಲ್ಪಟ್ಟ ನಿರ್ಭಾಗ್ಯ ಸೀತೆ ನಾನೇನಪ್ಪ. ಜನನಿ, ನನ್ನ ಜನ್ಮದ್ದು ನನ್ನ ಜನ್ಮ ಸಾರ್ಥಕವಾಯಿತಮ್ಮ. ನನ್ನ ದೂತತ್ವವು ಸಾರ್ಥಕವಾಯಿತು ಜನನಿ. ಅಮ್ಮ, ಸಾರಚಾರೆ ತೀರ ನಮೋಸುತೆ ಸಾರಚಾರೆ ತೀರ ನಮೋಸುತೆ ವೀರಜ ಪರಿಪೂತ ಪರಿಪಾಗಿ ಪರಿಪಾಗಿ. ಅಯ್ಯ ಅಮ್ಮ, ನೀನಾದರೂ ವಾನರನು, ಶ್ರೀರಾಮ ಲಕ್ಷ್ಮಣರಾದರೂ ನರರು. ನಿಮ್ಮಿರುವರ ಸಖ್ಯವಾದ ಬಗ್ಗೆ ಹೇಗೆ? ನನ್ನ ಸ್ವಾಮಿಯ ಪೂರ್ವ ವೃತ್ತಾಂತವನ್ನು ಹೇಳಬಲ್ಲೆಯ? ಆಗಬಹುದು ಜನನಿ. ಶ್ರೀರಾಮ ಜಯ ರಾಮ ಕಲ್ಯಾಣ ಗುಣಧಾಮ ಮನು ಮುನಿ ವಲ್ದನೆ
ಮೋಕ್ಷ ಪ್ರದಾಯಕನೇ ಅಮ್ಮ ಮನು ಮುನಿ ವಂದನೆ ಮೋಕ್ಷ ಪ್ರದಾಯಕನೇ ಮಾನವ ರೂಪಿ ಶ್ರೀರಾಮ ಜಾನಕಿ ಸೋಮ ಅವನು ಶ್ರೀರಾಮ ಜಾನಕಿ ಸೋಮ ಅವನ ಶ್ರೀರಾಮ ಕಲ್ಯಾಣ ಕೌಸಲ್ಯ ಶ್ರೀರಾಮ ಹೇ ದಿತ್ಯ ರಘುರಾಮ ಕೌಸಲ್ಯ ಚಿತ್ರಾಮ ಹೇ ದಿತ್ಯ ರಘುರಾಮ ರಾಮ 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 ದಶರಥ ನೃಪಾಲಯಂಗಿ ಇರಿತನುಜ ತಾನಾಗಿ ವಿಖ್ಯಾತ ವಿಶ್ವಮುಖಿಯ ಪ್ರಿಯ ಶಿಷ್ಯ ತಾನಾಗಿ ಅಮ್ಮ ಅನುಜ ಲಕ್ಷ್ಮಣ ನೋಡಗೂಡಿ ಅಮ್ಮ ಅನುಜ ಲಕ್ಷ್ಮಣನು ಅಡಗೂಡಿ ಕಾನನಕ್ಕೆ ಗೈತಂದು ವಿಕಟದನು ಜರಕಂದು ಪೊರೆದ ಕಲ್ಲೆಯನಂದು ರಾಮ ಅಮ್ಮ ಸತ್ಯವೇನಮ್ಮ ಮಿಥಿಲೆಯೋ ಪಡಮೊಟ್ಟು ಶಿವಧನುವ ಮುರಿದಿಟ್ಟು ಮೈಥಿಲೆಗೆ ಕರ ಕೊಟ್ಟು ಪರಶು ಗರ್ವವ ಮುರಿದ ನಮ್ಮ ಪರಶು ಗರ್ವವ ಮುರಿದ ನಮ್ಮ ನಮ್ಮ ರಾಮ ನಮ್ಮ ರಾಮ ನಮ್ಮ ಪಿತೃವಾಕ್ಯವ ಸಲಿಸೆ ಸತಿ ಗನುಜ ಸಹಕರಿಸೆ ವನದಿ ಸಂಚರಿಸೆ ಪಂಚವಟಿಯೋಳ್ ನೆಲೆಸೆ ರಾಮ ಅಮ್ಮ ಶೂರ್ಪನ ಕರ್ಮಂಗದಲ್ಲಿ ಸ್ವರ್ಣ ಮೃಗ ಸಂಧಿಯಲ್ಲಿ ಸೀತಾಪಕರಣದಲ್ಲಿ ತಲ್ಲಣಿಸಿ ಕಡುಬಳಲಿದ ನಮ್ಮ ನನ್ನ ರಾಮನಮ್ಮ ಅಮ್ಮ ಸುಗ್ರೀವ ಸಕನಾಗಿ ಹನುಮನ ಕಿಂಕರನಾಗಿ ನಮ್ಮಮ್ಮ ನಿಮಗಾಗಿ ತೊಳುಹಿದನು ಶೋಧನೆ ಆಗಿ ರಾಮ ರಾಮಚಂದ್ರ ರಾಮ ರಾಮಚಂದ್ರ ರಾಮ
ಅಮ್ಮ, ನನ್ನನ್ನು ನಂಬು ಜನನಿ, ನಾನು ವಿಪಕ್ಷದವನಲ್ಲ ತಾಯಿ. ಅಯ್ಯ, ನೀನೀಗ ಯಾವ ಆಶ್ರಮ ಧರ್ಮದಲ್ಲಿ ನಿರತನಾಗಿರ್ಬೇಕು? ಅಮ್ಮ, ನಿಮ್ಮ ರಮಣನ ದಯೆಯಿಂದ ಬ್ರಹ್ಮಚರ್ಯ ಆಶ್ರಮದಲ್ಲಿದ್ದು ನೈಷ್ಠಿಕವಾದ ಬ್ರಹ್ಮಚರ್ಯವನ್ನೇ ಅವಲಂಬಿಸಿ ಆತ್ಮಾರಾಮನ ಅಂತರಂಗದ ಭಕ್ತನಾಗಿರುವ ತಾಯಿ. ಬಹಳ ಸಂತೋಷ. ಈ ಘನತರವಾದ ವಿದ್ಯೆಗಳನ್ನೆಲ್ಲ ಎಲ್ಲಿ ಕಲಿತೆ ಮಾರುತಿ? ಅಮ್ಮ, ಕಿನಮುಖ ಸುರರಲ್ಲಿ ವಿನಯದಿ ಗಣಧರ ವಿದ್ಯೆಯ ಅಭ್ಯಾಸಿಸಿದ ನಮ್ಮ ಅಮ್ಮ. ಅಣುಮಗದಾದ ಬಲ್ಲೆನು ಅಮ್ಮ. ಅಣು ಮಗದ ಬಲ್ಲೆನು, ಅಣು ಮಗದ ಬಲ್ಲೆನು, ಅಣು ಮಗದ ಬಲ್ಲೆನು. ಹನುಮಂತನೆಂಬ ನಾಮವ ಗುರು ಶುಭಾಂಗಿ. ಅಮ್ಮ, ಈಗಲಾದರೂ ನನ್ನ ನಂಬುತ್ತಾಯಿ. ಹಾಗಿದ್ದ ಮೇಲೆ ಶತಯೋಜನೆ ವಿಸ್ತೀರ್ಣವುಳ್ಳ ಸಾಗರವನ್ನು ಲಂಘಿಸಿ ಬಂದಿಲ್ಲ, ಅದು ಹೇಗೆ ಸಾಧ್ಯವಾಯಿತು? ಆಗ ನೀನು ಯಾವ ರೂಪಿನಿಂದ ಬಂದೆ? ಆ ರೂಪವನ್ನು ಪುನಃ ಧರಿಸಬೇಕು. ಅಮ್ಮ, ಆ ವಿಶ್ವರೂಪವನ್ನು ನೀವು ನೋಡಲಾರಿ ಜನ, ನೋಡಿದರೆ ತಾವು ಭಯಪಡುವಿರಮ್ಮ. ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನಾನು ಆತನ ಪಾದ ಸೇವಕನಾದ ನಿನ್ನ ರೂಪವನ್ನು ನೋಡಲು ಹೆದರುವೆನೆ. ನಿರಾಕರಿಸದೆ ನಡೆಸಿಕೊಡಮ್ಮ. ಕ್ಷಮಿಸು ತಾಯಿ. ಈಗ ನೋಡಿ ಅಮ್ಮ, ನನ್ನ ವಿಶ್ವರೂಪನ್ನ ರಾಮ 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 ಸೀತಾ ರಾಮ 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 ರಾಮ. ಆಂಜನೇಯ, ಸಾಕು ಮಾಡು. ಈ ಘೋರ ರೂಪವನ್ನು ನಾನು ನೋಡಲಾರೆನು. ಶಾಂತವಾದ ಸೌಮ್ಯ ಸ್ವರೂಪವನ್ನು ಪುನಃ ಧಾರಣ ಮಾಡು. ಅಮ್ಮ, ಎದುರು ಬಿಡ್ತಾಳೆ. ನುದಂಬುಯದ ಮುದಂಬಳೆಯ ನಜಂಬ ಗಜ ನಜಂಬ ಗಜೆ. ನುದಂಬುಯದ ಮುದಂಬಳೆಯ ನಜಂಬ ಗಜ ನಜಂಬ ಗಜ. ಗಜರ ಬೇಡವೇ ಅಮ್ಮ. ಬೆದರ ಬೇಡವೇ ಮಾತೆ ಸದಯೇ ಸುಧಾಮೆ. ಬೆದರ ಬೇಡವೇ ವೀರರಾಜರಾಮ. ರಾಘವ ಸಾರಿದಾನವಾರಿಗಳನ್ನು ಸಾರಿದಾನವಾರಿಗಳು ನಿಧಾರಿಸಿ ಬರ ತೋರಿಸಿ ನಿಧಾರಿಯ ಮುಖವೆತ್ತುವೆ. ನಿಧಾರಿಸಿ ಬಲ ತೋರಿಸಿ ನಿನ್ನ ದಾರಿ ಮುಖವೆರಿಸುವೆ. ಹೆದರ ಬೇಡವೇ ಸದಗೆ ಅಮ್ಮ. ಗಪ ದಸ ದಸರಿ ಗರಿ ಸರಿ ಸದ ಸದ ಗರಿ ಸದರ ಬೇಡವೇ ಮಾರಿ ದಸ ಗಪ ದಸ ದಸ ಪದ ಸದ ಪದ ಸ ಗರಿ ಸರಿ ಸದ ಸದ ಗರಿ ಸದರ ಬೇಡವೇ ಮಾರಿ ಗಪ ದಸ ಪದ ಸ ಗಪ ದಸ ಪದ ಸ ಗರಿ ಸರಿ ಸದ ಸದ ಗರಿ ಗರಿ ಸದ ರಿ ಸದ ಸದ ಗರಿ 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 ಸದ ರಿ ಸರಿ ಸದ ಸದ ಗಪ ದಸ ಗದರ ಬೇಡವೇ ಮಾರಿ
ಅಮ್ಮ ಅಮ್ಮ, ಈಗಲಾದರೂ ನನ್ನ ನಂಬು ಜನನಿ. ನಾನು ವಿಪಕ್ಷಿತವನಲ್ಲ. ನಾನು ಬೇಕಾದ ರೂಪವನ್ನು ತಾಳಬಲ್ಲೆನ ಜನನಿ. ನಾನು ನಿನ್ನ ಸಾಮಾನ್ಯನಲ್ಲ ಜನನಿ. ನಿಮ್ಮ ಪಾದ ಸೇವಕ, ನಿಮ್ಮ ಪಾದದ ಹತ್ತಿರವೇ ಇರುವೆನು. ಹಾಗೇನು? ಹೌದು ತಾಯಿ. ಹಾಗಿದ್ದ ಮೇಲೆ ನನ್ನ ಸ್ವಾಮಿಯ ರೂಪ ಲಾವಣ್ಯಗಳನ್ನ, ಗುಣ ಗಾಂಭೀರ್ಯವನ್ನ, ಶುಭ ಲಕ್ಷಣಗಳನ್ನ ಒಂದೇ ಒಂದು ಬಾರಿ ಬಣ್ಣಿಸಿ ಹೇಳಿಬಲ್ಲೆಯಾ? ಅಮ್ಮ, ಶ್ರೀರಾಮನ ಸೌಂದರ್ಯ ಗುಣ ಗಾಂಭೀರ್ಯಾದಿಗಳನ್ನು ಸಾಮುದ್ರಿಕ ಶಾಸ್ತ್ರದಲ್ಲಿ ಬಣ್ಣಿಸದ ಸದಳವಂತಮ್ಮ. ಅದು ಅಲ್ಲದೆ ಅಮ್ಮ, ಪ್ರಥಮ ಪೂಜಿತನಾದ ವಿಘ್ನೇಶ್ವರನು ಆ ಮೇರು ಪರ್ವತವನ್ನೇ ಲೇಖನಿಯನ್ನಾಗಿ ಮಾಡಿ, ಸಪ್ತ ಸಾಗರಗಳನ್ನೇ ಶಾಹಿಯಾಗಿ ಮಾಡಿ, ಈ ಭೂಮಾತೆಯನ್ನೇ ತಾಳಿಗರಿಗಳನ್ನಾಗಿ ಮಾಡಿ ವಂಡಿಸಿದರೂ ಸಹ ಶ್ರೀರಾಮನ ಗುಣ ಗಾಂಭೀರ್ಯಾದಿಗಳನ್ನು ವರ್ಣಿಸಲು ಸ್ಥಳಾಭವಾಯಿತಂತಮ್ಮ. ಅಮ್ಮ, ಆ ಸಹಸ್ರ ನಾಲಿಗುಳ್ಳ ಆದಿಶೇಷನಿಂದಲೂ ವರ್ಣಿಸಲು ಅಸದಳವಾಗಿರುವಾಗ ಅಮ್ಮ, ಕೇವಲ ನಾನು ಮರ್ಕಟನಮ್ಮ, ಬಣ್ಣಿಸೆಂದರೆ ನನ್ನಿಂದ ಸಾಧ್ಯವೇ ಜನನಿ. ಆದರೂ ಸಹ ಅಮ್ಮ, ನನ್ನ ಕೈಲಾದಷ್ಟು ಮಟ್ಟಿಗೆ ಪ್ರಯತ್ನಿಸಿದ್ದೇನೆ. ಹಾಗೆ ಶ್ರೀರಾಮನ ಶುಭ ಲಕ್ಷಣಗಳ ಅಮ್ಮ, ಶ್ರೀರಾಮನ ಶುಭ ಲಕ್ಷಣಗಳ ಸಾಮುದ್ರಿಕ ಶಾಸ್ತ್ರದೋ ಬಣ್ಣಿಸಲ ಸದಳವಮ್ಮ. ಮರ್ಕಟ ನಾನೇನ ಬಲ್ಲೆನು ಜನನೇ ತೊದಿಂಗಿಣದ ಚೆಲುವರೆಗ ಅಮ್ಮ, ತೊದಿಂಗಿಣದ ಚೆಲುವರೆಗ ಕೇಳಮ್ಮ ತಾಯೇ ರಾಮನು ಎಂತಾಗ ಚೆಲುವರೆಗಮ್ಮಯ್ಯ. ಹೇಳಮ್ಮ ತಾಯೇ ರಾಮನು ಎಂತ ಚೆಲುವರೆಗಮ್ಮಯ್ಯ. ಕೇಳಮದ ಕೇಳಮದ ರಾಮನು ಎಂತಾಗ ಚೆಲುವರೆಗಮ್ಮಯ್ಯ. ಕೇಳಮದ ರಾಮನು ಎಂತಾಗ ಚೆಲುವರೆಗಮ್ಮಯ್ಯ. ಕೇಳಮದ ಕೇಳಮದ ರಾಮನು ಎಂತಾಗ ಚೆಲುವರೆಗಮ್ಮಯ್ಯ. ಕೇಳಮದ ರಾಮನು ಎಂತಾಗ ಚೆಲುವರೆಗಮ್ಮಯ್ಯ. ಸಮಾಧಾನ ಸಮಾಧಾನ ಪ್ರೇಮ ನಿರೂಪಮ ಅಮ್ಮ, ಸಮಗಾನ ಪ್ರೇಮ ನಿರೂಪಮ. ಸಮಗಾನ ಪ್ರೇಮ ನಿರೂಪಮ. ಸಮಾಧಾನ 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 ಪ್ರೇಮ ನಿರೂಪಮ. ಸಮಗಾನ
ಪ್ರೇಮ ನಿರುಪಮ ಸಾಮದಾನ ಪ್ರೇಮ ನಿರುಪಮ ಸೋಮದಾನ ಪ್ರೇಮ ನಿರುಪಮ ಸಮಾಧಾನ ಪ್ರೇಮ ನಿರುಪಮ ಮಡಿಗಳ ಸಾಲು ಕುಂತಳ ನೀಲ ಮಣಿಗಳ ಸಾಲು ಕುಂತಳ ನೀಲ ಮಣಿಗಳ ಸಾಲು ಕುಂತಳ ನೀಲ ಮಣಿಗಳ ಸಾಲು ಕುಂತಳ ನೀಲ ಮಣಿಗಳ ಸಾಲು ಕುಂತಳ ನೀಲಮಣಿಗಳ ಸಾಲು ಕುಂತಳ ನೀಲಮಣಿಗಳ ಸಾಲು ಕುಂತಳ ಬಾಲ ನೋಡಲು ಬಾಲಚಂದ್ರನು ಬಾಲ ನೋಡಲು ಬಾಲಚಂದ್ರನು ಬೋಳುತ್ತಿರುವುದು ಬಾಲಭಾಗವು ಅಮ್ಮ ಶ್ರೀರಾಮಚಂದ್ರರು ಹಾಗೂ ನೀವು ಜಲಕ್ರೀಡೆ ನಾಡುವಂತಹ ಸಮಯದಲ್ಲಿ ನಿಮ್ಮ ನೀರನ್ನು ಕಲಕುತ್ತಾ ಕಲಕುತ್ತಾ ನಿಮ್ಮ ಮುಖವನ್ನು ಕಮಲಕ್ಕೆ ಹೋಲಿಸಿದರಂತೆ. ಸರಿಯೇ ತಾಯಿ? ಅಮ್ಮ, ವಾಮಾಂಗ್ರಿಯಲ್ಲಿ ವಸುಗಳವೆಂಬಂತಹ ಚಿಹ್ನೆಯೊಂದಿರುವಂತೆ ಯಥಾರ್ಥವೇ ಜನನೇ? ಅಮ್ಮ, ಅದು ಅಲ್ಲದೆ ಮುಂಗೈಯ ಮೇಲೆ ಮತ್ಸ್ಯಲಾಂಛನವೆಂಬಂತಹ ಚಿಹ್ನೆಯೊಂದಿರುವುದಂತೆ ಯಥಾರ್ಥವೇ ಜನನೇ? ಅದು ಅಲ್ಲದೆ ಅಮ್ಮ, ಕಾಕಾಸುರ ವೃತ್ತಾಂತವನ್ನು ಸಾಕು ಸಾಕು ಅಮ್ಮ, ಈಗಲಾದರೂ ನಾನು ನಂಬು ಜನನೇ. ಏನು ಮಾಡಲಿ, ಈತರು ಅದೆಷ್ಟು ವಿಧವಾಗಿ ಹೇಳಿದರೂ ನಂಬಿಕೆ ಸಾಲದಾಗಿದೆ. ಈತನನ್ನು ನಾನು ಹೇಗೆ ನಂಬಲಿ? ಅವರು ರಾಕ್ಷಸ ಮಧ್ಯದಲ್ಲಿದ್ದು ಹಗ್ಗವನ್ನು ಕಂಡರೂ ಹಾವೆಂದು ಭಾವಿಸುತ್ತಿರುವರು. ಅಮ್ಮ, ಈಗೇನು ಮಾಡುವುದು? ಮಾತೆಯವರನ್ನು ಹೇಗೆ ನಂಬಿಸಲಿ? ಓಹೋ, ಮರೆತಿದ್ದನು. ಅಂದು ಶ್ರೀರಾಮನು ಮಾತೆಯವರನ್ನು ಕಂಡಾಗ ಕುರುಹಿಗಾಗಿ ಈ ಒಂದು ಮುದ್ರೆ ಉಂಗುರವನ್ನು ಕೊಟ್ಟಿದ್ದರು. ಅದನ್ನು ಕೊಟ್ಟು ಅವರು ನಂಬುವ ಹಾಗೆ ಮಾಡಬೇಕು. ಅಮ್ಮ, ಜನನಿ ಇದು ಶ್ರೀರಾಮಚಂದ್ರರ ಘನ ಮುದ್ರಿಕೆ. ಅಮ್ಮ, ಜನನಿ ಇದು ರಾಮಚಂದ್ರರ ಘನ ಮುದ್ರಿಕೆ. ವಿನುತ ರಾಮನ ಪ್ರಚುರ ಅನುವಿನೆ ಸ್ವೀಕರಿಸುವುದು ಮನದನುಮಾನಗಳು
ಅಮ್ಮ 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 ಜನನಿ ತಡಿಕೊಮ್ಮ. ಆಹಾ ಆಹಾ ಈ ಮುದ್ರೆಂಗುರುವನ್ನು ಕಂಡು ನನ್ನ ಸ್ವಾಮಿಯನ್ನು ಕಂಡಷ್ಟೇ ಸಂತೋಷವಾಯಿತು. ಧನ್ಯಳಾದೆನು ರಾಮಚಂದ್ರ, ನನ್ನ ಬಾಳಿಗೆ ಸೂರ್ಯೋದಯವಾಯಿತು. ಇದು ಈ ಚೂಡಾರತ್ನವನ್ನು ಶ್ರೀರಾಮಚಂದ್ರನಿಗೆ ಅರ್ಪಿಸಿ ಇನ್ನೊಂದು ಮಾಸದ ಅವಧಿಯೊಳಗಾಗಿ ರಕ್ಕಸರ ಬಂಧನದಿಂದ ನನ್ನನ್ನು ಪಾರು ಮಾಡಬೇಕೆಂತಲೂ ಹೇಳು. ಇಲ್ಲವೇ ಅಗ್ನಿ ಪ್ರವೇಶ ಒಂದೇ ಸೀತೆಯ ಮುಂದಿನ ಗುರಿ ಎಂದು ನನ್ನ ಸ್ವಾಮಿಗೆ ಹೇಳಿ. ಅಮ್ಮ, ಶ್ರೀರಾಮನ ಚಂದ್ರನ ಪತ್ನಿಯಾಗಿ ನೀವು ಈ ರೀತಿ ಮಾತನಾಡಬೇಡಿ ಜನನಿ. ತಿಂಗಳ ಅವಧಿ ಮುಗಿಯೋದ್ರೊಳಗಾಗಿ ಶ್ರೀರಾಮಚಂದ್ರನ ಕೋದಂಡದ ಝಂಕಾರವನ್ನು ನೀವು ಲಂಕಾಪಟ್ಟಣದ ಬಾಗಿಲಲ್ಲಿ ನೋಡಿದರು. ಎಲ್ಲ ಕಪಿವೀರರು ಸೈನ್ಯದ ಒಡಗೂಡಿ ಸಿದ್ಧರಾಗಿರುವ ನಮ್ಮ ಯೋಜನೆಯನ್ನು ಬಿಡುತ್ತಾಯಿ. ಅದು ಅಲ್ಲದೆ ಅಮ್ಮ, ನಿಮ್ಮ ದರ್ಶನವಾಗುವವರೆಗೂ ನಾನು ಫಲಹಾರಾದಿಗಳನ್ನು ಭಂಜಿಸುವುದಿಲ್ಲ ಎಂಬುದಾಗಿ ಪ್ರತಿಜ್ಞೆಯನ್ನು ಮಾಡಿದ್ದೇನೆ ತಾಯಿ. ಇನ್ನು ನಿಮ್ಮ ದರ್ಶನವಾದ ಮೇಲೆ ನನಗೆ ಹಸಿವು ದಾಹ ಬಹಳವಾಗಿರುವುದು ಜನನಿ. ತಾವು ಅನುಮತಿಯನ್ನು ಕೊಟ್ಟರೆ ಇಲ್ಲಿರುವಂತಹ ಮರಗಳಲ್ಲಿ ಸಿಗುವಂತಹ ಹಣ್ಣುಗಳನ್ನು ತಿಂದು ನನ್ನ ದಾಹವನ್ನು ನೀಗಿಸಿಕೊಳ್ಳುವೆ ತಾಯಿ. ತಮ್ಮ ಅನುಮತಿ ಆಗಬೇಕು. ಇಲ್ಲಿನ ರಕ್ಕಸರಾದರೂ ಬಹಳ ದೂರ್ತರು. ಅವರ ಕಣ್ಣಿಗೆ ಕಾಣದಂತೆಯೇ ಕೆಳಗಡೆಯೇ ಬಿದ್ದಿರುವ ಫಲಗಳನ್ನು ಭುಂಜಿಸು. ಅಮ್ಮ, ಶ್ರೀರಾಮಚಂದ್ರನ ದಯೆ ಹಾಗೂ ನಿಮ್ಮ ದಯೆ ಇರುವಾಗ ಅವರೆಲ್ಲರನ್ನೂ ನಾವು ನಿಗ್ರಹಿಸುವೆನಮ್ಮ. ಅಮ್ಮ, ಏನಮ್ಮ ಇಷ್ಟೆಲ್ಲ ಕಷ್ಟಪಟ್ಟು ಇಲ್ಲಿಗೆ ಬಂದು ನಿಮ್ಮ ದರ್ಶನವನ್ನು ಮಾಡಿ ನಿಮ್ಮ ವಾರ್ತೆಯನ್ನು ಸಹ ಶ್ರೀರಾಮಚಂದ್ರನಿಗೆ ನಾನು ಎಷ್ಟೊಂದು ಕಷ್ಟಪಟ್ಟಿರಮ್ಮ. ನಮಗೇನಾದರೂ ಆಶೀರ್ವದಿಸುವುದಿಲ್ವ ತಾಯಿ? ಹೌದು ತಾಯಿ. ಶ್ರೇಯೋವಾಂತು ಬಾಳೈ ವಾಯುನ ಬಿಡಾ. ಶ್ರೇಯೋವಾಂತು ಬಾಳೈ ವಾಯುನ ಬಿಡಾ. ಆಯುಧಾಂಗನಾಗು ಆಯುಷ್ಮಂತನಾಗು. ಚಿರಂಜೀವಿಯಾಗಿ ಬಾ. ಧನ್ಯೋಸ್ಮಿ ಜನನಿ, ಧನ್ಯೋಸ್ಮಿ. ಅಮ್ಮ, ಕಪಿಗಳನ್ನು ಭುಂಜಿಸುವುದನ್ನು ತಾವು ನೋಡಬಾರದು. ಕ್ಷಣಕಾಲ ಮರೆಯಾಗಿ ತಾಯಿ. ಹಾಗೆ ಆಗಿ ಹೋಗಿ ಬಾ. ಚಿರಂಜೀವಿಯಾಗಿ ಬಾಳು. ಶುಭಮಸ್ತು. ಭೂಮಿ ಜಾತೆ ಬಾಮೆಸಿ ತ್ರಿಮನೋರಚಾರಿತೆ ಭೂಮಿ ಜಾತೆ ಬಾಮೆಸಿ ತ್ರಿಮನೋರಚಾರಿತೆ ಎಲ್ಲಿ ಮನೋಹರೆ ವಲ್ಲಭಾರುಣಾದರೆ ಆಸಿತ ಎಲ್ಲಿ
ವಲ್ಲಭಾರುಣಾದರೆ ನಿಲ್ಲದೆನ್ನ ಮನವು ಬಾರೆ ನಿಲ್ಲದೆನ್ನ ಮನವು ಬಾರೆ ನಿಲ್ಲದೆನ್ನ ಮನವು ಬಾರೆ ವಲ್ಲಭೆ ಸುಗುಣಾದರೆ ಭೂಮಿ ಜಾತೆ ಬಾಮೆಸಿ ಲಕ್ಷ್ಮಣ, ಆಂಜನೇಯಾದಿಗಳಿಗೆ ಕೊಟ್ಟ ಗಡುವು ಇಂದಿಗೆ ಮುಗೀತಲ್ಲವೇ? ಇಷ್ಟು ಹೊತ್ತಾದರೂ ಬಾರಲಿಲ್ಲಬೇಕೆ? ಜೈ ಜೈ ರಘುವೀರ ಸಮರ್ಥ. ಆಂಜನೇಯ, ನಮಸ್ಕರಿಸುವನು ಶ್ರೀರಾಮಚಂದ್ರ. ಹೋದ ಕಾರ್ಯವೇನಾಯಿತು? ಶ್ರೀರಾಮಚಂದ್ರ ತಮ್ಮ ಅಪ್ಪಣೆಯನ್ನು ಪಡೆದು ಆ ಶತಯೋಜನ ವಿಸ್ತೀರ್ಣವಾದ ಸಾಗರವನ್ನು ದಾಟಿ ಅನೇಕ ರಕ್ಕಸರನ್ನು ಸಂಹರಿಸಿ ಅಶರೀರವಾಣಿಯಿಂದ ಸೀತಾಮಾತೆಯು ಅಶೋಕವನದಲ್ಲಿ ಇರುಳು ಎಂಬ ವಿಚಾರವನ್ನು ತಿಳಿದು ಸೀತಾಮಾತೆಯನ್ನು ಕಂಡು ಆಕೆಯಿಂದ ಈ ಅಭಿಜ್ಞಾನ ವಸ್ತುವನ್ನು ತಂದಿರುವುದು ಸ್ವೀಕರಿಸಿ ಪ್ರಭು. ಸೀತೆಯು ಪ್ರಾಣದಿಂದಿರುವಳೆ? ಹೌದು ರಾಮಚಂದ್ರ. ತಿಂಗಳೊಳಗಾಗಿ ಆಕೆಯನ್ನು ಕರೆದುಕೊಂಡು ಹೋಗದೇ ಇದ್ದರೆ ಪ್ರಯೋಪಾಸನೆ ಮಾಡಿಕೊಳ್ಳುವರು ಎಂಬುದಾಗಿ ಹೇಳಿದರು ಪ್ರಭು. ಆಂಜನೇಯ, ಶತಯೋಜನ ವಿಸ್ತೀರ್ಣವುಳ್ಳ ಸಾಗರವನ್ನೇ ದಾಟಿ ಸೀತೆಯ ಕುಶಲ ವಾರ್ತೆಯನ್ನು ತಂದಿರುವ ನಿನಗೆ ನಾನು ಯಾವ ಪ್ರತ್ಯುತ್ತರವನ್ನು ಮಾಡಲಿ? ಪ್ರಭು, ನನ್ನ ಬಗ್ಗೆ ಏನೆಂದು ವಿಚಾರಿಸಿದರು? ಲಕ್ಷ್ಮಣ ದೇವ, ಕನಕ ತುರುಗವ ತರುವೋ ಜನನಾಯಕ ಗಮನಗಯ್ಯ ಸೌಮಿತ್ರಿಯೋಳಂದನುಚಿತವಾಡಿದ ದೋಷವು ಜನಗಾಯಿತೆಂದರುಗಿದಳು ಊರ್ಮಿಳೆಗರಸ ಅರಸ ಮಾರುತಿ, ಹೀಗೆ ಬಾ. ಹನುಮ ಕೇಳಲ ನಿನ್ನ ಪರಮಭಕ್ತರು ಈ ವನಜ ಭವಾಂಡದೊಳಿಲ್ಲ ಅರಸಿ ನೋಡೆ ಹನುಮ ಹನುಮ ಮಾರುತಿ, ವಿನಯದಿಂದ ಶರತಾಕ್ಷ ಪಾಲಂಗೆ ವಿನಯದಿಂದ ಶರತಾಕ್ಷ ಪಾಲಂಗೆ ನಾವು ನಾಲ್ವರು ಪುತ್ರರಿಹೆವೋ ನೀನು ಐದನೆಯ ಪುತ್ರನೆಂದು ಭಾವಿಪೆ ಮನದಿ ಹನುಮ ದಾಸನಲ್ಲವ ನೀನು ದಾಸನಲ್ಲವ ನೀನು ಎನ್ನನು ಜನಿಹುದಯ್ಯ ದಾಸಿ ಪಟ್ಟೆಯೋ ಕಂದ ಇತ್ತವಾ ನಿನಗೆ ಲೇಸಾದ ಬ್ರಹ್ಮ ಪದವಿಯ ಕೊಡುವೆ ಭಾವಿ ಬ್ರಹ್ಮನಾಗು. ಧನ್ಯೋಸ್ಮಿ ತಂದೆ, ಧನ್ಯೋಸ್ಮಿ. ನನ್ನ ಜನ್ಮ ಸಾರ್ಥಕವಾಯಿತು. ಮಾರುತಿ, ಲಂಕೆಗೆ ಸೇತುವೆಯನ್ನು ಕಟ್ಟಿ ರಾವಣನನ್ನು ಒದಿಸಿ ಸೀತೆಯನ್ನು ಕರೆತರುವ ಪ್ರಯತ್ನ ಮಾಡೋಣ. ನಡಿ. ಎಲೈ ರಾಕ್ಷಸದಾಮನೆ, ಯುದ್ಧಕ್ಕೆ ಸಿದ್ಧನಾಗು. ಎಲ್ಲವೋ ನರಾದ ಮನೆ, ಯುದ್ಧಕ್ಕೆ ಸಿದ್ಧರಾಗು.
ಜಗತ್ತಿನ ಅಂಧಕಾರವನ್ನು ಅಳಿಸಿದಂತೆ ಹೃದಯದ ಅಂಧಕಾರವನ್ನು ಅರಿಸಿ ನನಗೆ ಮೋಕ್ಷವನ್ನು ಕರುಣಿಸು. ತಥಾಸ್ತು. ಶ್ರೀರಾಮಚಂದ್ರ ಪ್ರಭು ಕಿ ಜೈ ಪರ. श्रीरामचंद्र प्रभु की, श्रीरामचंद्र प्रभु की, सीता माता की, लक्ष्मण स्वामी की, हनुमान की, कुप्पी चन्नबसवेश्वर स्वामी की. राम जय तु श्री राम सोदाम अमर विभूत पद अमित पद राम जय तु श्री राम सोदाम राम राज समीवा रवि कुल दोना राजा राम परम गुरुदेव राम जय श्री राम सुनाम अमर विभूत पद अमित पद राम जय राम सुदाम. इंदिरा रमण गोविंद, ಶ್ರೀರಾಮಚಂದ್ರನ ಪಾದ ವೇಗತಿ ಗೋವಿಂದ, ಮಾರುತಿಯ ಪಾದಾರವಿಂದ ಗೋವಿಂದ, ಜಯ ಜಯ ನಮ ಪಾರ್ವತಾಪತೆ ಹರ ಹರ ಮಹದೇವ.